ನಿಮ್ಮ ಹೆಸರು? ಹೆದರ್ಕೋಬೇಡಿ, ಹೇಳಿ. ಗೋಪಿನಾಥ್ ಅಲಿಯಸ್ ಗೋಪಿ ಸರ್. ಜಾನಿ ವಾಕರ್ ಅಲ್ವಾ? ಅದು ನನ್ನ ಅಡ್ಡ ಹೆಸರು ಸರ್. ಅಂದಹಾಗೆ ಮೊದಲು ಇವ್ರನ್ನ ಎಲ್ಲಿ ಭೇಟಿ ಆದ್ರಿ? ಸರ್, ನಾನೊಂದು ಬಾರಲ್ಲಿ ಕೆಲಸ ಮಾಡ್ತಾ ಇದ್ದೆ ಸರ್. ಅಲ್ಲಿ ಇವ್ರನ್ನ ನೋಡಿದೆ ಸರ್. ಅಲ್ಲ, ಇವ್ರು ನಿಮ್ಗೆ ಹ್ಯಾಕ್ ಫ್ರೆಂಡ್ ಆದ್ರು? ಒಂದಿಬ್ಬರ ಜೊತೆಗೆ ಇವರು ಕುಡಿಯೋದಕ್ಕಿಂತ ಬಾರಿ ಬಂದಿದ್ರು ಸರ್. ಚೆನ್ನಾಗಿ ಕುಡಿದ್ರು ಸರ್. 1,000 ರೂಪಾಯಿ ಬಿಲ್ ಆಯ್ತು. ಅವ್ರು ನನ್ನ ಹತ್ರ ಕರೆದು ಇದಕ್ಕೆ 500 ರೂಪಾಯಿ ಬಿಲ್ ಹಾಕು, ನಿನಗೆ 100 ರೂಪಾಯಿ ಕೊಡ್ತೀನಿ ಅಂದ್ರು ಸರ್. ನಾನು ಹಾಗೆ ಮಾಡಿದೆ ಸರ್. ಜೇಬಿಗೆ 100 ರೂಪಾಯಿ ಇಟ್ರು ಸರ್. ಅಲ್ಲಿಂದ ಕ್ಲೋಸ್ ಫ್ರೆಂಡ್ ಆದ್ವಿ ಸರ್. ಯಾವ ರೀತಿ? ಹೋಗು ಬಾರು ಅನ್ನೋಷ್ಟು ಕ್ಲೋಸ್ ಸರ್. ಇವನು ಈ ಲೆವೆಲ್ ಫ್ರಾಡ್ ಅಂತ ನನಗೆ ಗೊತ್ತಿರಲಿಲ್ಲ ಸರ್. ಆಗಾಗ ನನಗೆ ಫೋನ್ ಮಾಡೋನು, ಫೋನ್ ನಂಬರ್ ಕೊಟ್ಟು ಫೋನಲ್ಲಿ ಮಾತಾಡುವಂತ ಸ್ಕ್ರಿಪ್ಟು ಡೈರೆಕ್ಷನ್ ಮಾಡೋನು ಸರ್. ಅವನು ಹೇಳಿದಂಗೆ ನಾನು ಫೋನಲ್ಲಿ ಪಟಪಟ ಅಂತ ಮಾತಾಡ್ತಾ ಇದ್ದೆ ಸರ್. ಸೂಪರ್ ಡೈರೆಕ್ಟ್ರು. ಅದೇನು ಜಾನಿ ವಾಕರ್ ಅಂತ ಹೆಸರು? ಸರ್, ನಾನು ಮೊದಲನೇ ಸಲ ಫೋನ್ ಮಾಡಿದಾಗ ಬಾರಲ್ಲಿ ಕೂತಿದ್ದೆ ಸರ್. ಯಾರು ಅಂತ ಕೇಳಿದ್ರು. ನನಗೆ ಕನ್ಫ್ಯೂಸ್ ಆಯ್ತು ಸರ್. ಅಣ್ಣ ಅಣ್ಣನ ಅಣ್ಣ ಅಲ್ಲಮ್ಮ, ನಾನು ಫ್ರೆಂಡು. ಫ್ರೆಂಡು ನೀನ್ ನನಗಲ್ಲ, ಅವನಿಗೆ. ಜಡ್ಜಮ್ಮ, ಇವನು ಫ್ರಾಡ್ ಅಂತ ಇವನು ಒಪ್ಕೊಂಡಾಯ್ತು. ಅಲ್ಲ ಮಾರಾಯ, ನಿನಗೆ 100 ರೂಪಾಯಿ ಸಿಗ್ತದೆ ಅಂತ ನೀನು 1000 ರೂಪಾಯಿ ಯಜಮಾನಿಗೆ ಹೋಗೋದನ್ನೇ ಹಾಳು ಮಾಡಿದ್ಯಾ ನೀನು. ಇಲ್ಲೊಬ್ಬ ಪಂಚಾಮೃತ ಅಂತ ಒಬ್ಬ ಅಮಾಯಕ ಸಿಕ್ಕಿ ಬಿದ್ದಿದ್ದಾನೆ, ಎಲ್ಲ ತಪ್ಪುಗಳು ಅವನೇ ಮಾಡ್ದ ಅಂತ ಹೇಳು ಅಂತ ನಿನ್ನ ಬಾಯಿಗೆ 1000 ರೂಪಾಯಿ ತುರುಕಿ ನಿನ್ನೆ ಕೊಂಡುಕೊಳ್ಳಬಹುದಲ್ಲ ಅವನು. ಯಾರು? ನನ್ನ ಹಾಗೆ ಇದ್ದಾನಲ್ಲ ಅವನು. ನಮ್ಮನ್ನೆಲ್ಲ ಇಲ್ಲಿ ಸಿಕ್ಕಿಸಿಬಿಟ್ಟು ಯಾವುದೋ ಊರಲ್ಲಿ ಕುತ್ಕೊಂಡು ಆಟ ಆಡ್ತಿದ್ದಾನಲ್ಲ ಅವನು. ಡಬಲ್ ಆಕ್ಟಿಂಗ್ ಅಂತೀಯಾ? ಅವೆಲ್ಲ ಸಿನಿಮಾದಲ್ಲಮ್ಮ. ಹಾಗೆ ಹೇಳುವವರಿಗೆ ಮಂಡೇ ಇಲ್ಲ. ಮಾರ್ಚ್ 14ನೇ ತಾರೀಕು ಅವಳಿ ಜವಳಿ ದಿನ ಅಂತ ಆಚರಿಸುವುದು ಅದು ನನಗೆ ಗೊತ್ತುಂಟಾ? ಒಂದೇ ಮುಖ ಹೋಲುವವರು ಒಂದೇ ಹೊಟ್ಟೆಯಲ್ಲಿ ಹುಟ್ಟುವುದು ಉಂಟು, ಬೇರೆ ಬೇರೆ ಹೊಟ್ಟೆಯಲ್ಲಿ ಹುಟ್ಟುವುದು ಉಂಟು, ಅದು ನನಗೆ ಗೊತ್ತುಂಟಾ? ಹಾ, ಈಗ ನನ್ನ ಮುಖ ಸರಿಯಾಗಿ ನೋಡಿ ಹೇಳು, ಅವನೇ ನಾನು ಅಂತ ನೋಡು. Fooling you, no. Schooling you, yes. Here we go, damn. Oh, push the tempo. Where my hoes at? Here we go, boom, up to your grill. Come on. ಅಯ್ಯೋ, ನೀನ್ ಅವನಲ್ಲ, ಅವು ನೀನಲ್ಲ. ಅಯ್ಯೋ, ನೀನ್ ಅವನಲ್ಲ, ಅವು ನೀನಲ್ಲ, ನೀನ್ ಅವನಲ್ಲ. ಪಂಚಾಮೃತ ವಿರುದ್ಧ ಸಾಕ್ಷಿ ಹೇಳ್ತೀರಾ ನೀವು? ಮೇಡಮ್, ಪಂಚಾಮೃತ ರಿಲೀಸ್ ಮಾಡಿದ್ರೆ ಮೊದಲೇ ಫಿಕ್ಸ್ ಆಗಿರೋ ರೀತಿ ಅವ್ರನ್ನ ನೀವು ಮದುವೆ ಆಗ್ತೀರಾ? ಪ್ಲೀಸ್ ಪ್ರೊಸೀಡ್. ತಾವು ದೊಡ್ಡ ಬಿಸಿನೆಸ್ ವುಮನ್, ತುಂಬಾ ಹೆಸರು ಮಾಡಿದಿರಿ ಅಂತ ಎಲ್ರಿಗೂ ಗೊತ್ತು. ತಾವು ಮದುವೆ ಆಗಿ? ಹೌದು, ಮದ್ವೆನೂ ಆಯ್ತು, ಡಿವೋರ್ಸು ಆಯ್ತು. ಫಾರಿನ್ ಅಲ್ಲೇ ಬೆಳೆದಿದ್ ನನಗೆ ಈ ಮೇಲ್ ಶಾವ್ನಿಸ್ಟಿಕ್ ಸೊಸೈಟಿನಲ್ಲಿ ನನ್ಗೆ ಅಡ್ಜಸ್ಟ್ ಆಗೋ ತರ ನನ್ ಗಂಡ ಆಗಿರ್ಲಿಲ್ಲ. ಯಾವಾಗ ನೋಡಿದ್ರು ನಿದ್ದೆ ಮಾಡದೆ ಕೆಲ್ಸ. ಡಿಸ್ಕಸ್ಟಿಂಗ್. ಅದಕ್ಕೆ ಅವನಿಗೆ ಡಿವೋರ್ಸ್ ಕೊಟ್ಟು ತುಂಬಾ ದಿನ ಒಂಟಿಯಾಗಿದ್ದೆ. ಒಂದಿನ ನನ್ನ ಪರ್ಸನಲ್ ಸೆಕ್ರೆಟರಿ ಪೋಸ್ಟ್ಗೆ ಇಂಟರ್ವ್ಯೂ ಕರೆದಿದ್ದೆ. ನನ್ನ ಕಂಪನಿ ಬಗ್ಗೆ ಗೊತ್ತಾ? ಗೊತ್ತು ಮೇಡಮ್. ಹೋಮ್ ಅಪ್ಲಯನ್ಸಸ್ ನಿಮ್ ಮೈನ್ ಪ್ರಾಡಕ್ಟ್. ಶೇರ್ ಚಾರ್ಟ್ ಅಲ್ಲಿ ಶೇರ್ ರೈಸಿಂಗ್ ಅಲ್ಲಿ. ನಿಮ್ ಶೇರ್ ವ್ಯಾಲ್ಯೂ 720 ರೂಪೀಸ್ 40 ಪೈಸೆ. ನಿಮ್ ಡೈಲಿ ಟರ್ನ್ ಓವರ್ 6 lakhs, ಮಂತ್ಲಿ ಟರ್ನ್ ಓವರ್ 1 crore 80 lakhs, ಇಯರ್ಲಿ ಟರ್ನ್ ಓವರ್ 22 crores. ಆಮ್ ಐ ರೈಟ್? ಗುಡ್. ಪಾಸಿಟಿವ್ ಅಪ್ರೋಚ್ಗೆ ಒಂದು ಎಕ್ಸಾಂಪಲ್ ಕೊಡ್ತೀರಾ? ಕನ್ಯಾಕುಮಾರಿ ಹತ್ರ ನಿಂತ್ಕೊಂಡು ಈ ಕಡೆ ತಿರುಗಿ ನೋಡ್ತಾ ಇಂಡಿಯಾ ಎಲ್ಲಿಗೆ ಮುಗಿದೋಯ್ತು ಅಂದ್ರೆ ಅದು ನೆಗೆಟಿವ್ ಅಪ್ರೋಚ್. ಅದೇ ಈ ಕಡೆ ತಿರುಗಿ ಇಂಡಿಯಾ ಎಲ್ಲಿಂದ ಸ್ಟಾರ್ಟ್ ಆಯ್ತು ಅಂದ್ರೆ ಅದು ಪಾಸಿಟಿವ್ ಅಪ್ರೋಚ್. ನಿಮಗೆ ಇಷ್ಟವಾದ ತತ್ವ ಯಾವುದು? ಎರಡು ಮೇಡಮ್. ಒಂದು ನೆಪೋಲಿಯನ್ ಹೇಳಿದ್ದು, ಮಾತಾಡದೆ ಕೆಲಸ ಮಾಡಬೇಕು, ಕೆಲಸ ಮಾಡೋರ ಮೇಲೆ ಜನನೇ ನಮ್ಮ ಬಗ್ಗೆ ಮಾತಾಡಬೇಕು. ನಂಬರ್ 2 ಬರ್ನಾಡ್ ಶಾ ಹೇಳಿದ್ದು, ಈ ಪ್ರಪಂಚ ಯಾಕಿಗಿದೆ ಅಂತ ನೋಡೋದಕ್ಕಿಂತ ಈ ಪ್ರಪಂಚ ಯಾಕಿಗಿರಬಾರ್ದು ಅಂತ ನೋಡಿದ್ರೆ ಅವರೇ ಜಯಶಾಲಿಗಳು ಮೇಡಮ್. ಗುಡ್. ನೌ ಯು ಆರ್ ಇನ್ ಮೈ ಟೀಮ್. ಥ್ಯಾಂಕ್ ಯು ಮ್ಯಾಮ್. ಶ್ಯಾಮ್, ಸೆಕ್ರೆಟರಿ ಕೆಲಸ ಅಂದ್ರೆ 9 to 6 ಜಾಬ್ ಅಲ್ಲ, 24 hours ಜಾಬ್. ಆಫೀಸ್, ಮನೆ, ಏನೇ ಕೆಲಸ ಇದ್ರೂ ನೀವು ನೋಡ್ಬೇಕು. ಎಸ್ ಮೇಡಮ್, ನಾ ಬಂದಿರೋದೇ ಅದಕ್ಕೋಸ್ಕರ. ಗುಡ್. ಒನ್ ಮೋರ್ ಥಿಂಗ್, ನಿಮ್ ಬಾಸು ಹೆಂಗಸು ಅಂತ ಡೋಂಟ್ ಟೇಕ್ ಮೀ ಫಾರ್ ಗ್ರಾಂಟೆಡ್. ಐ ಡೋಂಟ್ ಬಿಲೀವ್ ಇನ್ ದಿಸ್ ಹೆಂಗಸರು ಗಂಡಸರು. ಐ ಡೋಂಟ್ ಲೈಕ್ ಇಟ್. ಇಸ್ ದಟ್ ಗುಡ್? ನಾನು ಅಷ್ಟೇ ಮೇಡಮ್, ನನಗೆ ಹೆಂಗಸರು ಗಂಡಸರು ಅದೆಲ್ಲ ಏನಿಲ್ಲ ಮೇಡಮ್. ಗುಡ್. ಎಸ್ ಮೇಡಮ್, ಥ್ಯಾಂಕ್ ಯು ಮೇಡಮ್. ಗುಡ್ ಮಾರ್ನಿಂಗ್ ಮ್ಯಾಮ್. ನೀನ್ ಇಲ್ಲಿಗೆ ಯಾಕೆ ಬಂದೆ? ಮ್ಯಾಮ್, ತಾವೇ ಹೇಳಿದ್ರಿ ಬೆಳಿಗ್ಗೆ ಬೆಳಿಗ್ಗೆ ತಮ್ಗೆ ಕಾಫಿ ಸಿಗರೇಟ್ ಎಲ್ಲ ತಂದ್ಕೊಡ್ಬೇಕು ಅಂತ. ತಂದಿದ್ದೀನಿ ಮ್ಯಾಮ್. ಓಕೆ ಓಕೆ, ಅಲ್ಲಿ ಇಟ್ಬಿಟ್ಟು ಹೋಗು. ಓಕೆ ಮ್ಯಾಮ್.
ಓಕೆ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ಏ ನೆಕ್ಸ್ಟ್ ಟೈಮ್ ಇಂದ ನನ್ನ ರೂಮ್ಗೆ ಹೇಳ್ದೆ ಬರ್ಬೇಡ, ಓಕೆ? ಯಾಕೆ ಮ್ಯಾಮ್? ಯಾಕೆಂದ್ರೆ ಅಲ್ಲ ಮ್ಯಾಮ್, ಅದೇನಂದ್ರೆ ನಾನು ಹಿಂದೆ ವರ್ಕ್ ಮಾಡ್ತೀನಲ್ಲ ರಘುಪತಿ ಅಂತ, ಅವ್ರಿಗೆ ಬೆಳಿಗ್ಗೆ ಇದೇ ತರ ಕಾಫಿ ತಗೊಂಡು ರೂಮ್ ಕೊಡ್ತಿದ್ದೆ. ಅವ್ರೇನು ಹೇಳ್ತಿರ್ಲ ಮ್ಯಾಮ್? ಏ ಅವ್ರ ಗಂಡ್ಸು, ನಾನು ಹೆಂಗ್ಸು. ಹೌದಾ ಮ್ಯಾಮ್? ಅಂದ್ರೆ ಗಂಡಸರು ಹೆಂಗಸರಿಗೆ ಏನಾರ ವ್ಯತ್ಯಾಸ ಇದೆಯಾ ಮ್ಯಾಮ್? ಇನ್ನ ಬಾಳಲ್ಲಿ ಈ ರಾತ್ರಿ ಬರದು ಇನ್ನೆಂದು ಹೂಮಂಚ ರೆಡಿಯಾಗಿದೆ. ವಾಟ್ ಇಸ್ ದಿಸ್ ಶ್ಯಾಮ್? ಏನಿದಲ್ಲ? ಮ್ಯಾಮ್, ನಿಮ್ ಬೆಡ್ರೂಮ್ ಎಲ್ಲ ರೆಡಿ ಮಾಡಿದೀನಿ ನಿಮ್ಗೋಸ್ಕರ ಮ್ಯಾಮ್. ಇದೇನಿದು ಫಸ್ಟ್ ನೈಟ್ ತರ ಮಾಡಿದ್ದೀರಾ? ಆರ್ ಯು ಮ್ಯಾಡ್? ಮ್ಯಾಮ್ ಏನ್ ಮ್ಯಾಮ್ ನೀವು ನೋಡೋ ದೃಷ್ಟಿ ಚೇಂಜ್ ಮಾಡ್ಕೊಳ್ಳಿ ಮ್ಯಾಮ್. ನನ್ಗೊಂದು ವಿಷಯ ಅರ್ಥ ಆಗಲ್ಲ ಮ್ಯಾಮ್. ಈ ಜನಗಳೆಲ್ಲ ಫಸ್ಟ್ ನೈಟ್ ಮಾತ್ರ ಗ್ರ್ಯಾಂಡ್ ಆಗಿ ತರ ಇರಬೇಕು, ಬೇರೆ ನೈಟ್ ಎಲ್ಲ ಡಲ್ ಆಗಿರ್ಬೇಕು ಅಂತ ಯಾಕೆ ಯೋಚನೆ ಮಾಡ್ತಾರೆ? ನನ್ನ ಪ್ರಕಾರ ಪ್ರತಿ ನೈಟು ಫಸ್ಟ್ ನೈಟ್ ತರ ಗ್ರ್ಯಾಂಡ್ ಆಗಿರ್ಬೇಕು ಮ್ಯಾಮ್. ಅದೆಲ್ಲ ಓಕೆ, ನೀವ್ಯಾಕೆ ಹಿಂಗ್ ಡ್ರೆಸ್ ಹಾಕೊಂಡು ಫಸ್ಟ್ ನೈಟ್ ರೆಡಿ ಆದಂಗೆ ಇಲ್ಲೇ ನಿಂತಿದ್ದೀರಾ? ಮ್ಯಾಮ್, ನಾನು ಯಾವಳು ಹಿಂಗೆ ಇರೋದು ಮ್ಯಾಮ್. ನನ್ನ ಪ್ರತಿ ರಾತ್ರಿನೂ ಮೊದಲ ರಾತ್ರಿ, ನನ್ನೆಲ್ಲ ನೈಟು ಫಸ್ಟ್ ನೈಟ್ ಅಂತ ಬದ್ಕೊಂಡ್ ಮ್ಯಾಮ್ ನಾನು. ಬಟ್ ಸ್ಟಿಲ್ ಐ ಆಮ್ ಬ್ಯಾಚುಲರ್ ಮ್ಯಾಮ್. ಬ್ಯಾಚುಲರ್. ಮ್ಯಾಮ್, ಅಲ್ಲಿ ನೋಡಿ, ಹಣ್ಣು ಹಾಲೆಲ್ಲ ಇಟ್ಟಿದ್ದೀನಿ, ಪೆಟಲ್ಸ್ ಎಲ್ಲ ಹಾಕಿ ಬೆಡ್ ರೆಡಿ ಮಾಡಿದ್ದೀನಿ. ನೀವು ಹಣ್ಣು ತಿಂದು ಹಾಲು ಕುಡ್ದು ಖುಷಿಯಾಗಿ ಒಬ್ರೆ ಸುಖವಾಗಿ ಒಬ್ರೆ ಮಲ್ಕೊಳ್ಳಿ ಮ್ಯಾಮ್. ಓಕೆ? ಮ್ಯಾಮ್, ನಿಮ್ಗೆ ಇನ್ನೇನಾರು ಬೇಕು ಅಂದ್ರೆ ನಾನು ಇಲ್ಲೇ ಹೊರಗೆ ಮಲಗಿರ್ತೀನಿ, ಕರೆದು ಬಿಡಿ ಮ್ಯಾಮ್. ಓಕೆ ಮ್ಯಾಮ್? ಓಕೆ ಮ್ಯಾಮ್. ಅಂಡ್ ಐ ವಿಶ್ ಆಲ್ ಯುವರ್ ನೈಟ್ ಶುಡ್ ಬಿ ಫಸ್ಟ್ ನೈಟ್ ಮ್ಯಾಮ್. ಓಕೆ ಮ್ಯಾಮ್, ಬಾಯ್, ಗುಡ್ ನೈಟ್. ಶ್ಯಾಮ್, ಶ್ಯಾಮ್. ಮ್ಯಾಮ್ ಬಂದೆ ಬಿಸಿ ಕಾಫಿ ಮ್ಯಾಮ್. ನನಗೆ ಕಾಫಿ ಬೇಡ, ಚಳಿ ಜ್ವರ ಬಂದಿದೆ. ಚಳಿ ಜ್ವರನಾ ಮ್ಯಾಮ್? ಇನ್ನೊಂದು ಬ್ಲಾಂಕೆಟ್ ತಗೊಂಬನ್ನಿ ಪ್ಲೀಸ್. ಮ್ಯಾಮ್, ತಂದೆ ಮ್ಯಾಮ್. ಬೇಗ ಮ್ಯಾಮ್, ಇದು ಕಾಶ್ಮೀರ್ ಬ್ಲಾಂಕೆಟ್ ಮ್ಯಾಮ್, ತುಂಬಾ ಬಿಸಿ ಆಗ್ಬಿಡುತ್ತೆ. ಓದ್ಕೊಳ್ಳಿ ಮ್ಯಾಮ್. ಸಾಲ್ತಲ್ಲ, ಇನ್ನೊಂದು ತಗೊಂಬನ್ನಿ ಪ್ಲೀಸ್. ಇನ್ನೂ ಒಂದ ಮ್ಯಾಮ್? ತಂದೆ ಮ್ಯಾಮ್. ಮ್ಯಾಮ್, ಓಕೆ. ಶ್ಯಾಮ್, ಮ್ಯಾಮ್, ಒನ್ ಮೋರ್ ಪ್ಲೀಸ್. ಮ್ಯಾಮ್, ಮ್ಯಾಮ್. ಒನ್ ಮೋರ್ ಬ್ಲಾಂಕೆಟ್, ಒನ್ ಮೋರ್ ಬ್ಲಾಂಕೆಟ್. ಇಲ್ಲ ಮ್ಯಾಮ್, ಇಲ್ಲ ಮ್ಯಾಮ್, ಇಲ್ಲ ಮ್ಯಾಮ್, ನನ್ನ ಕೈಲಿನ ಆಗಲ್ಲ ಮ್ಯಾಮ್. ಈ ಮನೇಲಿ ಇಷ್ಟು ಬ್ಲಾಂಕೆಟೇ ಇಲ್ಲ ಮ್ಯಾಮ್. ನಿಮಗೆ ಬಂದಿರೋ ಈ ಚಳಿ ಜ್ವರ ಎಂತದ್ದು ಅಂದ್ರೆ ಬ್ಲಾಂಕೆಟ್ ಅಲ್ಲ ಮ್ಯಾಮ್, ಬೆಡ್ಡೇ ತೆಗೆದು ಹೊಸರು ಈ ಚಳಿ ಜ್ವರ ಹೋಗಲ್ಲ ಮ್ಯಾಮ್. ಇದು ಹೊರಗಡೆ ಅಟ್ಮಾಸ್ಫಿಯರ್ ಇಂದ ಬಂದಿರೋ ಚಳಿ ಅಲ್ಲ ಮ್ಯಾಮ್, ಒಳಗಡೆಯಿಂದ ಬಂದಿರೋ ಚಳಿ ಮ್ಯಾಮ್. ಈ ಹೆಣ್ಣು ಅನ್ನೋದೊಂದು ಐಸ್ ಗಡ್ಡೆ, ಹಿಮಾಲಯ ಇದ್ದಂಗೆ. ಗಂಡು ಅನ್ನೋದು ಬೆಂಕಿ, ಶಾಖ, ಸೂರ್ಯ ಇದ್ದಂಗೆ. ಆ ಸೂರ್ಯನ ಶಾಖ ಹಿಮದ ಮೇಲೆ ಬಿದ್ರೇನೆ ಹಿಮ ಕರಗಿ ನೀರಾಗಿ ಗಂಗೆಯಾಗಿ ಸಮುದ್ರ ಸೇರಿ ಅದ್ರ ಜೀವನ ಪಾವನ ಆಗೋದು ಮ್ಯಾಮ್. ಇಲ್ಲ ಅಂದ್ರೆ ಈ ಹೆಣ್ಣು ಅನ್ನೋಳು ಈ ಫ್ರಿಡ್ಜಲ್ಲಿ ಫ್ರೀಜಲ್ಲಿ ಇಟ್ಟಿರ್ತಾರಲ್ಲ ಐಸ್ ಗಡ್ಡೆ ಹಂಗಾಗ್ಬಿಡ್ತಾಳ ಮ್ಯಾಮ್. ಮ್ಯಾಮ್, ಮನುಷ್ಯನಿಗೆ ಕೋಟಿ ಇದ್ರೇನು ಸುಪ್ಪತ್ತಿಗೆಲ್ ಮಲಗಿದ್ರೇನು ಮ್ಯಾಮ್, ಆದ್ರೆ ಒಂಟಿಯಾಗಿ ಮಲಗೋದ್ರಲ್ಲಿ ಏನಿದೆ ಸುಖ ಮ್ಯಾಮ್. ಚಾಪೆಲ್ ಮಲಗಿದ್ರು ಒಂದು ಗಂಡಿಗೆ ಒಂದು ಹೆಣ್ಣು, ಒಂದು ಹೆಣ್ಣಿಗೆ ಒಂದು ಗಂಡು ಇರ್ಲೇಬೇಕು ಮ್ಯಾಮ್. ಐ ಆಮ್ ಸಾರಿ, ಡೋಂಟ್ ಮಿಸ್ಟೇಕ್ ಮೀ ಮ್ಯಾಮ್. ನಿಮ್ಗೊಬ್ಬ ಗಂಡು ಡಾಕ್ಟರ್ ಕರ್ಕೊಂಡ್ಬಿಡ್ತೀನಿ ಮ್ಯಾಮ್. ಓಕೆ ಮ್ಯಾಮ್? ಓಕೆ, ಬಾಯ್ ಮ್ಯಾಮ್. ಶ್ಯಾಮ್, ಶ್ಯಾಮ್, ಬಂದೆ ಮ್ಯಾಮ್, ಬಂದೆ ಶ್ಯಾಮ್. ಮ್ಯಾಮ್. ಎಸ್ ಮ್ಯಾಮ್. ಏನಿದು? ನೆನ್ನೆ ರಾತ್ರಿ ಏನ್ ಮಾಡ್ದೆ? ನಿನ್ನೆ ರಾತ್ರಿ ಊಟನೂ ಮಾಡಿದೆ, ಮಲಗಿದೆ ಸುಳ್ಳು ಮ್ಯಾಮ್. ಹೇಳ್ಬೇಡ. ನೆನ್ನೆ ರಾತ್ರಿ ನಾನು ಬ್ಲೂ ಡ್ರೆಸ್ ಹಾಕಿದ್ದೆ, ಇದು ನಾನೇ ಚೇಂಜ್ ಮಾಡಿದೆ ಮ್ಯಾಮ್. ವಾಟ್? ಅದೇ ಮ್ಯಾಮ್, ಚಳಿ ಜ್ವರ ಬಂದು ಸಫರ್ ಆಗಿದ್ರಿ, ಮತ್ತೆ ಆತರ ಆಗ್ಬಾರ್ದು ಅಂತ ನಾನೇ ಚೇಂಜ್ ಮಾಡ್ಬಿಟ್ಟೆ ಮ್ಯಾಮ್. ಡೋಂಟ್ ಮಿಸ್ಟೇಕ್ ಮೀ ಮ್ಯಾಮ್. ಚೇಂಜ್ ಮಾಡ್ಬೇಕಾದ್ರೆ ನಾನು ಲೈಟಲ್ಲಿ ಆಫ್ ಮಾಡ್ಬಿಟ್ಟಿದೆ ಮ್ಯಾಮ್. ಅಯ್ಯೋ, ನಾನು ಕಣ್ಮುಚ್ಕೊಂಡು ಮಾಡ್ಬಿಟ್ಟೆ ಮ್ಯಾಮ್. ಅದು ನಿಮಗೆ ಈ ಗಂಡು ಹೆಣ್ಣು ಅನ್ನೋ ವ್ಯತ್ಯಾಸ ಇಲ್ಲಲ್ಲ ಮ್ಯಾಮ್, ಅದಕ್ಕೆ ಒಂದು ಧೈರ್ಯ ಮಾಡ್ಬಿಟ್ಟೆ. ಸಾರಿ ಮ್ಯಾಮ್. ನಿನ್ನ ಈ ಕೆಲಸದಿಂದ ಡಿಸ್ಮಿಸ್ ಮಾಡ್ತಾ ಇದ್ದೀನಿ. ಮ್ಯಾಮ್, ನಾಳೆಯಿಂದ ಸಂಬಳ ಇಲ್ಲದೆ ಇದೇ ಕೆಲಸ ಮಾಡ್ಬೇಕಾಗುತ್ತೆ. ಅಂದ್ರೆ ಈ ತರ ಕೆಲಸ ಮಾಡಕ್ಕೆ ಸಂಬಳ ಬೇರೆ ಕೊಡ್ಬೇಕಾ?
ಅರ್ಥ ಆಗ್ಲಿಲ್ಲ ಮ್ಯಾಮ್. ಅರ್ಥ ಆಗ್ಲಿಲ್ವಾ? ಗಂಡನ್ಗೆ ಯಾರಾದ್ರೂ ಸಂಬಳ ಕೊಡ್ತಾರಾ? ಓಹೋ, ಅರ್ಥ ಆಯ್ತು ಮ್ಯಾಮ್, ಅರ್ಥ ಆಯ್ತು. ಗಾಟ್ ಇಟ್ ಮ್ಯಾಮ್. ನನಗ್ ತಾಳಿ ಯಾವಾಗ ಕಟ್ತೀರಾ ಮ್ಯಾಮ್? ಸ್ಟುಪಿಡ್, ತಾಳಿ ನೀ ನನಗೆ ಕಟ್ಬೇಕು. ಹೌದಾ ಮ್ಯಾಮ್? ಮ್ಯಾಮ್, ಇದ್ರಲ್ಲಿ ಮಾತ್ರ ಗಂಡು ಹೆಣ್ಣು ಎಲ್ಲ ನೀವು ಈಕ್ವಲ್ ರೈಟ್ಸ್ ಹೋರಾಡೋರಲ್ಲ ಮ್ಯಾಮ್. ಡೋಂಟ್ ಜೋಕ್. ಮನಸ್ ಮಾಡಿದ್ರೆ ನಾನೇ ತಾಳಿ ಕಟ್ಬಿಡ್ತೀನಿ. ನನಗೇನ್ ಪ್ರಾಬ್ಲಮ್ ಇಲ್ಲ ಮ್ಯಾಮ್. ಹಾಗೆ ಮಗುನು ನಾನೇ ಹೆತ್ಕೊಟ್ಬಿಡ್ಲ ಮ್ಯಾಮ್. ಹಾಯ್ ಶ್ಯಾಮ್. ಹಾಯ್. ನಾನ್ ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ. ಬನ್ನಿ, ನಿಮ್ಗೊಂದು ಸರ್ಪ್ರೈಸ್ ಇದೆ. ಬನ್ನಿ. ಸರ್ಪ್ರೈಸ್? ಹಲೋ ಫ್ರೆಂಡ್ಸ್, ನಾನ್ ಹೇಳಿದ್ನಲ್ಲ, ನಮ್ ಕಂಪನಿ ಮ್ಯಾನೇಜರ್ ಇವ್ರೆ, ಶ್ಯಾಮ್ ಪ್ರಸಾದ್. ನಾವಿಬ್ರು ಮದ್ವೆ ಮಾಡ್ಕೋತಾ ಇದೀವಿ. ಯಾವಾಗ ಸರ್ ನಿಮ್ಮ ಮದ್ವೆ? ಅಲ್ಲ, ಈ ನ್ಯೂಸ್ ನ ಈಗ್ಲೇ ಫ್ಲಾಶ್ ಮಾಡೋ ಅವಶ್ಯಕತೆ ಇಲ್ಲ ಅನ್ಕೊಂತೀನಿ. ನೋ ಶ್ಯಾಮ್, ನೀವ್ ಯಾತಕ್ಕೂ ವರಿ ಮಾಡ್ಬಿಡಿ. ಈ ನ್ಯೂಸ್ ಇವತ್ತೇ ಬರ್ಬೇಕು. ಫ್ರೆಂಡ್ಸ್, ಇದಕ್ಕೆ ಒಳ್ಳೆ ಇಂಪಾರ್ಟೆನ್ಸ್ ಕೊಟ್ಟು ಮೇಕ್ ದಿಸ್ ಅ ಗ್ರೇಟ್ ಕವರ್ ಸ್ಟೋರಿ. ಓಕೆ? ಅಷ್ಟು ಚೆನ್ನಾಗಿದ್ದ ನನ್ ಶ್ಯಾಮ್ ಇದ್ದಕ್ಕಿದ್ದಾಗ ಎಲ್ಲೋದ್ರು ಅಂತ ನನಗೆ ಗೊತ್ತಿಲ್ಲ. ಆದ್ರೆ ನಾನು ಅವ್ರನ್ನ ಇನ್ನೂ ಲವ್ ಮಾಡ್ತೀನಿ. ಯೋರ್ ಆನರ್, ದಯವಿಟ್ಟು ಅವ್ರಿಗೆ ಯಾವ ಶಿಕ್ಷೆನೂ ಕೊಡಬೇಡಿ ಅಂತ ನಾ ಕೇಳ್ಕೊತೀನಿ. ಸಾಕ್ಷಿನ ವಿಚಾರಣೆ ಮಾಡ್ಬೇಕಾ? ಇವರನ್ನು ನಾನೆಂತ ವಿಚಾರಿಸುವುದು? ಇವರು ನನ್ನ ಪರ ವಕೀಲರಂತೆ ನನ್ನ ಪರವಾಗೇ ಮಾತಾಡ್ತಿದ್ದಾರಲ್ಲ. ಆದ್ರೂ ಕೂಡ ನಾನು ಸರ್, DNA ರಿಪೋರ್ಟ್ ಬಂದಿದೆ ಸರ್. ಸಿಕ್ಕಾಕೊಂಡ ನನ್ನ ಮಗ. 2 ರಿಪೋರ್ಟ್ ಒಂದೇ ತರ ಇದೆ ತಾನೆ? ಇಲ್ಲ ಸರ್, 2 ಬೇರೆ ಬೇರೆ ಅಂತಾನೆ ರಿಪೋರ್ಟ್ ಬಂದಿದೆ. ಬೇರೆ ಅಂತನಾ? ಹೇಗಯ್ಯ? ನೀನ್ ಯಾಕೆ ತಡ್ದೆ? ನಮ್ಮೆಲ್ರಿಗೂ ಮೋಸ ಮಾಡಿದ್ರು ಜೀವಂತವಾಗಿರ್ಬೇಕಾ? ತಪ್ಪು. ಯಾರ್ ಜೀವಂತವಾಗಿರ್ಬೇಕೋ ಯಾರು ಇರ್ಬಾರ್ದು ಅಂತ ತೀರ್ಮಾನ ಮಾಡಕ್ಕೆ ದೇವ್ರಿದಾನೆ. ಅವ್ರು ತಪ್ಪು ಮಾಡಿದಾರೋ ಇಲ್ವೋ ಅಂತ ಹೇಳಕ್ಕೆ ಜಡ್ಜ್ ಇದ್ದಾರೆ. ಅವನಿಂದ ಮೋಸ ಹೋಗಿರೋರು ನಾವು. ಗೊತ್ತಿಲ್ವಾ ನಿನ್ಗೆ? ಬೇರೆಯವ್ರ ಬಗ್ಗೆ ನನ್ಗೆ ಗೊತ್ತಿಲ್ಲ, ಆದ್ರೆ ನನ್ ಮೇಲೆ ನಿಜವಾದ ಪ್ರೀತಿ ಇತ್ತು ಅಂತ ನನಗ್ ನಂಬಿಕೆ ಇದೆ. ನಿನ್ಗೇನ್ ಹುಚ್ಚ? ಅವ್ರು ಒಳ್ಳೆಯವರೋ ಕೆಟ್ಟವರೋ, ನನ್ ಪ್ರೀತಿ ಮಾತ್ರ ಬದಲಾಗಲ್ಲ.